ಹಾಯ್ ಗೈಸ್, ವೆಲ್ಕಮ್ ಟು ಜರ್ನಿ ವಿತ್ ಇಂದಿರಾ. ಈ ವಿಡಿಯೋನಲ್ಲಿ ಎಪಿಸೋಡ್ 3ನಲ್ಲಿ ನಾನು ಉತ್ತರಾಖಂಡ್ನಲ್ಲಿರುವ ಪಾತಾಳ ಭೈರವೇಶ್ವರ ಅಂತ ಒಂದು ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಕೇವ್ಸ್, ಲೈಮ್ ಸ್ಟೋನ್ ಕೇವ್ಸು 90 ಮೀಟರ್ಸ್ ಡೆಪ್ತಲ್ಲಿದೆ, ಅಂದರೆ ಪಾತಾಳದಲ್ಲಿದೆ. ಸೊ ನೋಡಿ, ಎರಡೂ ಕಡೆಯೂ ಸರಪಳಿ ಇದೆ. ಒಬ್ಬೊಬ್ಬರೇ ಒನ್ ವೇ ರೀತಿಲಿ ನಾವು ಕುತ್ಕೊಂಡು ಇಲ್ಲ ಮಲ್ಕೊಂಡಿರೋ ರೀತಿಲಿ ಹಾವಿನ ಥರ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಇಳಿಬೇಕಾದ್ರೆ ಮಾತ್ರ ತುಂಬ ಭಯ ಅನಿಸುತ್ತೆ. ಕೆಲವರು ನಮ್ಮ ಗ್ರೂಪಲ್ಲಿ ಬರಲೇ ಇಲ್ಲ, ಭಯ ಬಿದ್ದು. ಸೊ ನಾವು ಧೈರ್ಯ ಮಾಡಿ ಒಂದು ಅಡ್ವೆಂಚರ್ ಆಗುತ್ತೆ ಅಂತ ಕೆಳಗಡೆ ಇಳಿದ್ವಿ. ಸೊ ಕೆಳಗಡೆ ನೋಡಿ ಒಂದು ಅದ್ಭುತ ಪ್ರಪಂಚನೇ ಇದೆ. ಸೊ ಇಲ್ಲಿ ನೋಡಿ, ಇದು ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ಜಟೆ ಆಕಾರದಲ್ಲಿರೋದ್ರಿಂದ ಶಿವನ ಜಟೆ ಅಂತ ಹೇಳ್ತಾರೆ. ಹಾಗೆ ಈ ಕೇವ್ಸಲ್ಲಿ 1 hour ಜರ್ನಿಲಿ ನಾವು ಎಷ್ಟೊಂದು ಆಕಾರಗಳು ಕಲ್ಲಿನ ರೂಪದಲ್ಲಿದೆ. ಈಗ ಬ್ರಹ್ಮಕಮಲ ಅಂದರೆ ಕಮಲ ಅರಳಿರೋ ರೀತಿಲಿದೆ, ಅದಕ್ಕೆ ಬ್ರಹ್ಮಕಮಲ ಅಂತಾರೆ. ಹಾವು ಹರಿದೋಗಿರೋ ರೀತಿಲಿ ಕಲ್ಲಿನಲ್ಲಿರೋದ್ರಿಂದ ಆದಿಶೇಷ ಅಂತ ಹೇಳ್ತಾರೆ. ಮತ್ತು ಲಿಂಗ ರೂಪದಲ್ಲಿರೋದ್ರಿಂದ ಶಿವಲಿಂಗ ಅಂತ ಹೇಳ್ತಾರೆ. ಐರಾವತ, ಇಂದ್ರನ ವಾಹನ ಆದ ಐರಾವತದ ಲೆಗ್ಸ್ ಕೂಡ ಒಡಂಬಡಿದೆ, ಅಂದರೆ ಆ ರೀತಿಯಲ್ಲಿದೆ. ಸೊ ಈ ರೀತಿ ಸುಮಾರು ಆಕಾರಗಳನ್ನ ನಾವು ನೋಡಿದ್ವಿ. ನೋಡಿ, ಎಲ್ಲ ಕಡೆ ತೇವ ಇರುತ್ತೆ, ಅಂದರೆ ಬೆಟ್ಟಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಸೊ ನಮಗಲ್ಲಿ ಜಲ ಸಿಗುತ್ತೆ. ಜಲ ಅಂದರೆ ನೀರು. ಆ ನೀರನ್ನ ತೊಗೊಂಡೋಗಿ ನಾವೇ ಅಲ್ಲಿ ಭೈರವೇಶ್ವರನ ರೂಪದಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿದ್ಮೇಲೆ ಅಲ್ಲಿಂದ ಬಂದು 1 hour ಜರ್ನಿ ಮಾಡಿ ಸೊ ಮೆಡಿಟೇಷನ್ ಮಾಡ್ತಾರೆ. ಇಲ್ಲಿ ಏನು ಅಂದರೆ ವಿಶೇಷತೆ, ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ನಾವು ಎಷ್ಟು ಟೈಮ್ ಇರೋಕ್ಕೆ ಸಾಧ್ಯ ಅಷ್ಟು ಟೈಮ್ ಮೆಡಿಟೇಷನ್ ಮಾಡ್ತಾರೆ. ಸೊ ನಮ್ಮ ಗೈಡ್ ಹೇಳ್ತಾಯಿದ್ರು, ಹಿಂದಿನ ಕಾಲದಲ್ಲಿ ಲ್ಯಾಟಿನ್ ಇಟ್ಕೊಂಡು ಕೋಲ್ಗಳ ಸಹಾಯದಿಂದ ಅಲ್ಲಿ ಹುಡ್ಕೊಂಡೋಗಿ ಗುಹೆ ಒಳಗೆ ಹೋಗಿ ಅವರ ಆಚೆ ಬರೋದೇ ಒಂದು ಪವಾಡ ಅಂತಿದ್ರು. ಈಗ ನೋಡಿ, ಲೈಟಿಂಗ್ ಆದರೂ ಇದೆ. ಸೊ ಈಗ ಟೆಕ್ನಾಲಜಿ ಮುಂದುವರೋದ್ರಿಂದ ಸ್ವಲ್ಪ ಆ ಕಡೆನ ಇಳಿಯೋದಕ್ಕೆ ಹತ್ತೋದಕ್ಕೆ ಸರಪಳಿಗಳು ಕೂಡ ಮಾಡಿದ್ದಾರೆ. ಸೊ ಎಲ್ಲ ಅಡ್ವಾಂಟೇಜಸ್ ಇದೆ. ನಾವು ಹೋಗಿ ಆರಾಮಾಗಿ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ಸೊ ಮೇಲತ್ತದಿದೆಯಲ್ಲ, ಅದಂತೂ ಇದ್ದಿದ್ದು ಅಡ್ವೆಂಚರ್ ಅಂತ ಹೇಳಬೇಕು. ನಮ್ಮ ಬಾಡಿ ವೆಯ್ಟ್ ಎಲ್ಲ ಬಿಟ್ಟು ನಾವು ಒಬ್ಬೊಬ್ಬರೇ ಒನ್ ವೇಲಿ ಒಬ್ಬೊಬ್ಬರೇ ಮೇಲೆ ಹತ್ತಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.